ಅಣ್ಣ ನಮಸ್ಕಾರ. ನಮಸ್ಕಾರ. ಯಾವ ಬ್ರೀಡು? ಇದು ಬಂಡೂರು ಬ್ರೀಡ್ ಸರ್. ಶೆಡ್ಡಲ್ಲಿ ಯಾವ ಥರ ಮಾಡ್ಕೊಂಡಿದ್ದೀರಾ? ಶೆಡ್ಡೆಲ್ಲ ನಾವೇ ಮಾಡ್ಕೊಂಡು ಸರ್. ಇದು ಮೆಸ್ಸು ಒಂದು 4,500 ರೂಪಾಯಿ ಇದು. ಓಕೆ. ನಮ್ಮ ಮನೆ ಗಿಡ ಹಾಕಿ ನಾವೇ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲ ಅಟ್ಟ ಮಾಡಿಸ್ಬೇಕು, ಅದು ಮಾಡಿಸ್ಬೇಕು, ಇದು ಮಾಡಿಸ್ಬೇಕು ಅಂತಾರೆ. ಏನು ಅವಶ್ಯಕತೆ ಇಲ್ಲ ಸರ್, ನೆಲದಲ್ಲಿ ಇದ್ರೇ ಯೋಗ್ಯ ಅದು. ಹೌದಾ? ಪ್ಯೂರ್ ಬಂಡೂರು ಕುರಿಗಳಿವೆಲ್ಲ. ಎಷ್ಟಾಗಿರ್ಬೋದು ಅಣ್ಣ ವಯಸ್ಸು ಇದಕ್ಕೆ? ವಯಸ್ಸು ಒಂದು 6 ವರ್ಷ. 6 ವರ್ಷ. ನೀವು ಎಷ್ಟು ತೊಗೊಂಬಂದ್ರಿ ಅಣ್ಣ ಇದು? ನಾವು ಇದು 1,20,000. ಇವಾಗ ಯಾರಾದರೂ ಕೇಳ್ತಿದಾರಣ್ಣ ಇದನ್ನು? ಕೇಳ್ತಿದ್ದಾರಾ? ಎಷ್ಟು ಕೇಳ್ತಾವ್ರಣ್ಣ? ಈಗ 1,50,000 ಲಕ್ಷಕ್ಕೆ ಕೇಳೋದು. 1,50,000 ಲಕ್ಷಕ್ಕೆ ಕೇಳ್ತಾವ್ರೆ. ಕೊಡಲ್ಲ ನೀವು? ಕೊಡೋದು. ಎಷ್ಟು ಕುರಿ ಅಣ್ಣ ಇದು? ಎಷ್ಟು ಕುರಿ ಬ್ರೀಡಿಂಗ್ ಮಾಡಿಸಿ ಇಟ್ಕೊಂಡಿದ್ದೀರಣ್ಣ? ಇದು ಒಂದು 16 ಕುರಿ ಇವೆ. 16 ಕುರಿ. ಟಗರು ಒಂದೇ ನಾನು ಇರೋದು? ಟಗರು ಒಂದೇ. ಇವೆಲ್ಲ ಹುಟ್ಟಿರೋದು ಅದೃಷ್ಟಿಯ. ಈ ಮರಿ ಹಟ್ಟು ಎಂದು ಹೇಳಿವೆ. ಈ ಮರಿ ಎಲ್ಲ ಬೀಳ್ಮುಖ. ಹಾಂ ಚೆನ್ನಾಗಿ ಬೀಳ್ಮುಖದ ಮರಿಗಳು. ಮತ್ತು ಇನ್ನೊಂದು ಇದು ಅದೇ ಅದು ಎಲ್ಲ ಇಟ್ಕೆ ಹುಟ್ಟಿರೋದು. ಅದೇ ಯಾವುದೋ ಇದರಲ್ಲಿ ಒಟ್ನೊಂದು ಕುರಿ ಉಚ್ಚ ಕುರಿ ಅಂತ ಏನೋ ಹೇಳ್ತಾರೆ. ಕುರಿ ಇವು. ಹೌದಾ? ಇದಲ್ಲ ಉಚ್ಚ ಕುರಿ. ಇದು ಉಚ್ಚ ಕುರಿ. ಇದು ಅದು ಉಚ್ಚ ಕುರಿ. ಒಟ್ನೋ ಕುರಿ ಇದು. ಇದು ಅಣ್ಣ? ಇದು ಸಿರಿ ಕುರಿ. ಕಪ್ನಿ ಕುರಿ ಅಂದ್ರೆ ಅಣ್ಣ? ಕಪ್ನಿ ಕುರಿ ಇಲ್ಲಿದೆ ಬನ್ನಿ. ಕಪ್ನಿ ಕುರಿ ಅಲ್ಲೋಯ್ತಾ ಅದು ಕಪ್ನಿ ಲಾಸ್ಟು. ಲಾಸ್ಟು ಫಸ್ಟ್ ಮುಂದೆ ಹೋಯ್ತಾರೆ. ಹೌದು ಅಣ್ಣ ಇದು ಮೇವೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರ ಇದಕ್ಕೆ ನೀವು? ಮೇವು ಏನಿಲ್ಲ, ಕಾಡಲ್ಲಿ ಮೇಯ್ತವೆ. ತಿಂಡಿ ಕೊಡ್ತೀವಿ, ನೆಲ್ಲಲ್ಲಿ ತಿಂತವೆ. ಈ ಬಂಡೂರು ಕುರಿ ಅಂದರೆ ಹೆಂಗಿದ್ರೆ ಬಂಡೂರು ಕುರಿ ಅಂತ? ಬಂಡೂರು ಕುರಿ ಅಂದರೆ ಸಾಮಾನ್ಯವಾಗಿ ಎತ್ತರ ದಪ್ಪ ನೋಡ್ತಾರೆ ಕೆಲವರು ಈ ಥರ ಇಷ್ಟಪಡ್ತಾರೆ. ಇಷ್ಟು ಹೈಟಲ್ಲಿ ಇರಬೇಕು. ಹಿಂಗೆ ಜನಗಳು ಅಟ್ರಾಕ್ಷನ್ ನೋಟ ಈ ಥರ ಇರ್ಬೇಕು ಸರ್. ಹಿಂಗೆ ಕೊಡ್ತೀರಣ್ಣ ಇದು? ಎಲೆ ಬೂಸ, ಕಳ್ಳ ಒಟ್ಟು, ಉಳ್ಳಿ, ಅಕ್ಕಿ, ಗೋಧವೆ ಎಲ್ಲ ಮಿಕ್ಸ್ ಮಾಡ್ಕೊಡ್ತೀವಿ. ಇದು ಮರಿಗಳೆಲ್ಲ ಏನು ಮಾಡ್ತೀರಣ್ಣ ನೀವು? ಮರಿಗಳೆಲ್ಲ ಹೆಂಗೆ ಸೇಲ್ ಮಾಡ್ತೀರಣ್ಣ? ಮರಿಗಳು 25,000, 30,000, ಒಂದು ಕರ್ಗಿ 60,000 ಕೊಟ್ಟು. ಈಗ ಮನೇಲೂ 30,000 ಕೇಳೋರು ಒಂದು ಮರಿಯ. ಈ ಮರಿಗಳ 45,000 ಕೇಳಿದ್ರು ನಾನು 50,000 ಕಮ್ಮಿ ಕೊಡಲ್ಲ ಅಂಬುದು ಮರಿ. ಬಿದ್ದಿರೋವೆಲ್ಲ ಒಳ್ಳೆ ಮರಿ. ಟಗರು ಇದು? ಟಗರು ಬಿದ್ದಿರೋವೆಲ್ಲ ಒಳ್ಳೆ ಮರಿ. ಭಾಳ ಸಾಧು ಪ್ರಾಣಿ. ನಿನ್ನ ಕಡೆ ಇದು ಮಾಡೋ ನೀನು ಎಲ್ಲಾರ ಕಡೆ ಬುಡ ಚೆನ್ನಾಗಿದೆ, ಬುಡ ಸಖತ್ತಾಗಿದೆ. ಇದು ಏನು ತಗೊಂಡು ಈ ಥರ ಕಿವಿ ಕಟ್ ಮಾಡೋದು ಇದಕ್ಕೆ? ಏನಂದ್ರೆ ನೆಲ್ಪಟ್ಟು ಹೊಡಿತದೆ. ಮತ್ತೆ ಈ ಬಂಡೂರು ಕುರಿಯಾಗಿ ಹಿಂಗೆ ಕಟ್ ಮಾಡ್ತಾರೆ. ಹೌದಾ? ಆಮೇಲೆ ಯಾರು ಮುಸ್ಲಿಮ್ಸ್ ತಗೋಬಾರ್ದು ಅಂತ ಅದೊಂದು? ಇಲ್ಲ ಮುಸ್ಲಿಮ್ಸ್ ತಗೋದಲ್ಲ. ಇದು ಬಿತ್ತನೆ ಮರಿಗೆ ಮಾತ್ರ ಹಿಂಗೆ ಮಾಡ್ತಾರೆ. ಈ ಬಿತ್ತನೆ ಬರ್ದಾರು ಮರಿಗಳಿಗೆ ಏನು ಮಾಡ್ತಾರೆ, ಕಟ್ ಮಾಡಲ್ಲ. ಕುರಿಗಳಿಗೂ ಮಾಡಿದಿರಲ್ಲ? ಕುರಿಗಳಿಗೂ ಮಾಡ್ತಾರೆ. ಕುರಿಗಳು ಕೊಡೋಲ್ವಲ್ಲ, ಕೊಡಬಾರ್ದು, ತಗೋಬಾರ್ದು ಅಂದ್ಬಿಟ್ಟು ಮಾಡೋದು. ಆಮೇಲೆ ನೆಲ್ಪಟ್ಟು ಹೊಡಿದಿಲ್ಲ. ಕುರಿಗಳು ನೆಲ್ಪಟ್ಟು ಹೊಡೆದು ಇದಾಗೋದಿಲ್ಲ, ಅದರಿಂದ ಇದು ಮಾಡ್ತಾರೆ. ಹಿಂಗೆ ಡೈಲಿ ಈಚೆ ಕಡೆ ಬಿಟ್ಟು ಮೇಯಿಸ್ತೀರಾ ಇಲ್ಲ ಒಳಗಡೆ? ನಾನು ಡೈಲಿ ಈಚೆ ಬಿಡ್ತೀನಿ. ಒಂದು 5:15, 6 ಗಂಟೆ ಮೇಯಿಸ್ತೀನಿ. ಆಮೇಲೆ ಕೂಡಾಕ್ಬಿಡ್ತೀನಿ. ಕೂಡಾಕ್ಬಿಟ್ಟು ರಾತ್ರಿ ಹೊತ್ತು ತಿಂಡಿ ಪಂಡಿ ಕೊಟ್ಬಿಟ್ಟು ನೆಲ್ಲಲ್ಲಿ ಇಟ್ಬಿಡ್ತೀನಿ. 2 ಕಂತ ನೆಲ್ಲಲ್ಲಿ ಮಾಡಿಬಿಟ್ಟು ತಿಂತವೆ, ಕಾಣೆ ಒಳಗೆ ಹಾಕ್ಬಿಟ್ಟು. ಇನ್ನು ಕುರಿಗಳು ಮಾಡ್ತೀರಾ ಇಲ್ಲ ಹೆಂಗಣ್ಣ? ಮಾಡ್ತೀನಿ. ಇನ್ನೂ ಮಾಡ್ತೀರಾ? ಚೆನ್ನಾಗವ ಅಲ್ಲ? ಇನ್ನೂ ಮಾಡ್ತೀನಿ. ಯಾರಾದರೂ ಕುರಿ ಬೇಕು ಅಂದರೆ, ಮರಿ ಗಿರಿ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ತಾನೆ? ನಾನು ಕೊಡ್ತೀನಿ. ಇಲ್ಲೇ ಇರ್ತೀನಿ, ಊರೇ. ಇಲ್ಲೇ ಯಾವುದು? ಚಾಮನಹಳ್ಳಿ. ಓಕೆ. ಎಷ್ಟಾದರೂ 3 ತಿಂಗಳು ಮರಿ, ಗಂಡು ಮರಿ, ಹೆಣ್ಣು ಮರಿ ಹೆಂಗಿರ್ತವೆ ಅದ್ರ ಮೇಲೆ? ಮರಿ ಇದ್ದ ಮೇಲೆ ಡಿಫ್ರೆನ್ಸು. ಮರಿ ಇದ್ದ ಮೇಲೆ ಮರಿ ಮಾರೋದು. ಈಗ ಅವತ್ತು ಒಂದು ಕರ್ಗಿ ಒಂದು 8-9 ತಿಂಗಳಾಗಿತ್ತು. 68,000 ಕೊಟ್ಟು. ಯಾವ ಕೊಟ್ರಣ? ಅದು ಚನ್ನಪಟ್ಟಣ. ಎಲ್ಲರೂ ಏನು ಇದು ಬಂಡೂರು ಕುರಿಗೆ ಯಾಕೆ ಇಷ್ಟೊಂದು ಬೆಲೆ ಹಿಂಗೆ ಅಂತಾರೆ, ಅದ್ರ ಬಗ್ಗೆ ಅಣ್ಣ? ಇದ್ರ ಬಗ್ಗೆ ಅಂದರೆ ಇವು ಸಾಧು ಜಾಸ್ತಿ. ಈಗ ಒಂದು ಜೂಲ್ ನಾಯಿ ಸಾಕ್ತಾರೆ. ಹೌದಣ್ಣ. ಅದು ನಾಯಿ ಸಾಕೋದು, ಅದು ನಾಯಿ ಒಬ್ಬ ಮನುಷ್ಯನ ಬಿಟ್ಟು ಹೋಗೋದಿಲ್ಲ. ಹೌದಣ್ಣ. ಹಂಗೆ ಇವು ನಮ್ಮ ಬಿಟ್ಟು ಹೋಗೋದಿಲ್ಲ. ಆ ಥರ ಇವು ಸಾಧು, ಪ್ರೀತಿ ಜಾಸ್ತಿ. ನಮ್ಮ ಏನು ತಿಂಡಿ ಕೊಡ್ತೀವಿ, ನಮ್ಮ ಎಲ್ಲಾರ ಹೋಲಿ ನಮ್ಮ ಜೊತೆಲಿ ಬರ್ತವೆ. ಅದರಿಂದ ಪ್ರೀತಿ ಜಾಸ್ತಿ. ಅದರಿಂದ ಇದು ಮಾಡಿ. ಬನ್ನೂರು ಚಾಮನಹಳ್ಳಿ 741111 37 898. ಸರಿ ಅಣ್ಣ, ಇದು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅವ್ರಿಗೆ ಮರಿ ಬೇಕು, ಯಾವ ಮರಿ ಬೇಕೋ ಅದು ಇದು ಮಾಡ್ತೀರಾ? ಸರಿ ಅಣ್ಣ. ಥ್ಯಾಂಕ್ಸ್ ಅಣ್ಣ.